ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BA6 ಸೆಮಿನಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ಎಕನಾಮಿ 2025 ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಎಂಬುದನ್ನು ನೋಡ್ಕೊಂಡು ಬರ್ರಿ. DSC 12 ಈ ಕ್ವಶನ್ ಪೇಪರ್ದಲ್ಲಿ ಎಷ್ಟು ಕ್ವಶನ್ಗಳ ರಿಪೀಟೆಡ್ ಆಗ್ತಾವ ಮತ್ತು ನಾಳೆ ಎಕ್ಸಾಮ್ಗೆ ಯಾವ ಬೀಳ್ತಾವೆ ಎಂಬುದನ್ನು ಇಲ್ಲಿ ನೋಡ್ರಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60, ಟೈಮಿಗೆ 2 ತಾಸು. ಇಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಾರೆ, 3 ಸೂಚನೆಗಳನ್ನು ಕೊಟ್ಟಿರ್ತಾರೆ. ಎಲ್ಲ 3 ವಿಭಾಗಗಳಿಗೂ ಉತ್ತರಿಸಿರಿ. ಸೆಕೆಂಡ್ ವಿಭಾಗ ಅ ರ ಉತ್ತರಗಳನ್ನು ಒಂದು ಕಡೆ ಬರೆಯಿರಿ. ಥರ್ಡ್ ಒನ್, ಅವಶ್ಯವಿದ್ದಲ್ಲಿ ಅಂದವಾದ ಚಿತ್ರವನ್ನು ಬಿಡಿಸಿರಿ. ಇಲ್ಲಿ ಎಕ್ಸಾಮ್ಗೆ ನೀವು ಹೋಗೋಕ್ಕಿಂತ ಮುಂಚೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಡೈಗ್ರಾಮ್ಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಸರಿಯಾಗಿ ಡೈಗ್ರಾಮ್ ತೆಗಿಬೇಕು, ಅವುಗಳನ್ನು ವಿವರಣೆ ಮಾಡಬೇಕು. ಆಗ ಪೀಠಿಕೆ ಮತ್ತು ಉಪಸಂಹಾರನ ಕಂಪಲ್ಸರಿ ಹಾಕಬೇಕು. ನೆಕ್ಸ್ಟ್ ಮುಂದುವರೆದು ನೋಡ್ರಿ. ಸೆಕ್ಷನ್ ಎ ವಿಭಾಗ ಅ ನೋಡ್ರಿ. ಇಲ್ಲಿ ಫಸ್ಟ್ ಒನ್ ಏನು ಕೊಟ್ಟಾರಂದ್ರೆ ಕೆಳಗಿನವುಗಳಲ್ಲಿ ಬೇಕಾದ 10ಕ್ಕೆ 2 ಮತ್ತು 3 ವಾಕ್ಯದಲ್ಲಿ ಉತ್ತರಿಸಿರಿ. ಅಂದ್ರೆ ಇಲ್ಲಿ 1 ಮಾರ್ಕ್ ಕ್ವಶನ್ ಇರ್ತಾವ. 10 × 1 = 10. ಫಸ್ಟ್ ಒನ್ ಯಾವುದಂದ್ರೆ ಮುಕ್ತ ವ್ಯಾಪಾರ ಎಂದರೇನು? ಸೆಕೆಂಡ್ ಒನ್ ಆಂತರಿಕ ವ್ಯಾಪಾರ ಎಂದರೇನು? ಥರ್ಡ್ ಒನ್ ತುಲನಾತ್ಮಕ ವೆಚ್ಚದ ಲಾಭದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಅದೇ ರೀತಿ ಡಿ ಸುಂಕ ಎಂದರೇನು? ಈ ವಿನಿಮಯ ದರ ಅರ್ಥ ಕೊಡಿರಿ. ಇಲ್ಲಿ ನಿಮ್ಗೆ ಕನ್ನಡ ಮೀಡಿಯಮ್ ಹೋದ, ಇಂಗ್ಲೀಷ್ ಮೀಡಿಯಮ್ ಹೋದ, ಸರಿಯಾಗಿ ಅವುಗಳನ್ನ ನೋಡ್ಕೊರಿ. ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಎಫ್ ವ್ಯಾಪಾರದ ಬಾಕಿ ಎಂದರೇನು? ಜಿ IBRDಯನ್ನು ವಿಸ್ತರಿಸಿ ಬರೆಯಿರಿ. H IMF ಅನ್ನು ವಿಸ್ತರಿಸಿ ಬರೆಯಿರಿ. ಅದೇ ರೀತಿ ಸದ್ಯದ ವಿನಿಮಯ ದರ ಎಂದರೇನು? ಜೆ IMF ಯಾವಾಗ ಸ್ಥಾಪನೆಗೊಂಡಿತ್ತು? ಕೆ ರಕ್ಷಣಾ ವ್ಯಾಪಾರದ ನೀತಿಯ ಅರ್ಥ ನೀಡಿರಿ. ಎಲ್ ವಿದೇಶಿ ವಿನಿಮಯದ ದರ ಎಂದರೇನು? ಇವು 10 ಅಂಕದ ಪ್ರಶ್ನೆಗಳಾಗಿರ್ತಾವ. 10 ಅಂಕದ ಅಂದ್ರೆ ಪ್ರತಿ ಒಂದಕ್ಕೆ 1 ಅಂಕ, ಟೋಟಲಿ 10 ಅಂಕ. ಸೆಕ್ಷನ್ ಬಿ ಬಳಗ ನೋಡ್ಬೇಕಾದ್ರೆ 5 ಮಾರ್ಕ್ಸಿನ ಕ್ವಶನ್ಗಳನ್ನು ನಿಮ್ಗೆ ಇಲ್ಲಿ ಕಾಣ್ತಾವ. 5 ಮಾರ್ಕ್ಸಿನ ಕ್ವಶನ್ ನಾವು ಯಾವ ರೀತಿ ಬರಿಬೇಕು ಮತ್ತು 5 ಮಾರ್ಕ್ಸಿನ ಕ್ವಶನ್ ಎಷ್ಟು ಪೇಜ್ ಬರಿಬೇಕು? 5 ಮಾರ್ಕ್ಸಿನ ಕ್ವಶನ್ 2 ಪೇಜ್ ಮಿನಿಮಮ್ ಬರಿಬೇಕ್ರಿ. ಅದೇ ರೀತಿ ಇಲ್ಲಿ ಎಷ್ಟು ಬರಿಬೇಕಂದ್ರೆ 4ಕ್ಕೆ ಬರಿಬೇಕು. ಇಲ್ಲಿ 4 ಪ್ರಶ್ನೆಗಳಿಗೆ 5 ಅಂಕ, ಪ್ರತಿಯೊಂದಕ್ಕೆ 5 ಅಂಕ ಇರ್ತಾವ. ಅದೇ ರೀತಿ 4 ಪ್ರಶ್ನೆಗಳನ್ನು ನಾವು ಬರಿಬೇಕು. ಸೆಕೆಂಡ್, ವಿಶ್ವ ಬ್ಯಾಂಕಿನ ಕಾರ್ಯಗಳನ್ನು ಪರಿಶೀಲಿಸಿ. ವಿಶ್ವ ಬ್ಯಾಂಕಿನ ಕಾರ್ಯಗಳು ಯಾವ್ಯಾವುದು ಅವನು ಬರೀರಿ. 5 ಅಂಕಕ್ಕೆ ಅವುಗಳನ್ನು ಪಾಯಿಂಟ್ಸ್ ಹಾಕ್ರಿ. ಥರ್ಡ್ ಒನ್, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಕುರಿತು ಟಿಪ್ಪಣಿ ಬರೆಯಿರಿ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕೋಆಪರೇಷನ್ ಅದರ ಬಗ್ಗೆ ಕುರಿತು ಏನು ಬರೀಬೇಕಾದ್ರೆ ಟಿಪ್ಪಣಿ ಬರೆಯಿರಿ. ಫೋರ್ತ್ ಒನ್, ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದವನ್ನು ಚರ್ಚಿಸಿರಿ. ಹಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ. ಅದೇ ರೀತಿ ಫಿಫ್ತ್ ಒನ್ ರೀ, WTO ಕಾರ್ಯಗಳನ್ನು ಯಾವ್ಯಾವ? WTOನ ಕಾರ್ಯಗಳ ಯಾವ್ಯಾವ? 5 ಅಂಕಕ್ಕೆ ಫಿಕ್ಸ್ ಕಡ್ಡಾಯ. 6th ಒನ್, ಮುಕ್ತ ವ್ಯಾಪಾರದ ಪರವಾದಗಳನ್ನು ಹೆಸರಿಸಿರಿ. 7th ಒನ್ ರೀ, ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದಾಗುವ ಪ್ರಯೋಜನಗಳನ್ನು ವಿವರಿಸಿ. ಸೆಕ್ಷನ್ ಸಿ ಇಲ್ಲಿ 10 ಅಂಕದ ಪ್ರಶ್ನೆಗಳಿರ್ತಾವೆ. ವಿಭಾಗ ಕ 3 ಪ್ರಶ್ನೆ ಬರೀಬೇಕ್ರಿ. 3ಕ್ಕೂ 10 ಅಂತಂದ್ರೆ 30 ಮಾರ್ಕ್ಸ್ ಆಗಿರ್ತದ. ಇಲ್ಲಿ ನೀವು ಜಾಸ್ತಿ 4 ಪೇಜ್ ಇಲ್ಲಿ ಬರಿಬೇಕ್ರಿ. ನೀವು ಪೀಠಿಕೆ ಉಪಸಂಹಾರ ಹಿಡಿದು ಟೋಟಲ್ ಆಗಿ 4 ಪೇಜ್ ಆಗಿರ್ಬೇಕು. 10 ಅಂಕಕ್ಕೆ ಪಾಯಿಂಟನ್ನು ಕ್ಲಿಯರ್ ಆಗಿ ಅವ್ರಿಗೆ ತಿಳಿಯುವಂಥ ಬರ್ರಿ. ನಿಮಗೆ ಇಂಪಾರ್ಟೆಂಟ್ ಯಾವ ಪಾಯಿಂಟ್ ಹಾಕವ ಅವುಗಳನ್ನ ಅಂಡರ್ಲೈನ್ ಮಾಡ್ರಿ ಪೆನ್ಸಿಲ್. 8 ರಕ್ಷಣಾ ವ್ಯಾಪಾರ ನೀತಿಯ ಪರ ಮತ್ತು ವಿರೋಧವಾದಗಳನ್ನು ವಿವರಿಸಿರಿ. ಎಕ್ಸ್ಪ್ಲೈನ್ ಕಾಸ್ಟ್ ಫಾರ್ ಆ್ಯಂಡ್ ಅಗೇನ್ ಗಳನ್ನು ವಿವರಿಸಿರಿ. ಪ್ರೊಟೆಕ್ಷನ್ ಟ್ರೇಡ್ ಪಾಲಿಸಿಗಳನ್ನು ಏನು ಮಾಡಬೇಕಂದ್ರೆ ವಿವರಿಸಿರಿ ಎಂಬುದನ್ನು ತಿಳಿಸಿದ್ದಾರೆ.
ಅದೇ ರೀತಿ 9 ನಿರಪೇಕ್ಷ ವೆಚ್ಚ. ನಿರಪೇಕ್ಷನ ಸಂಪೂರ್ಣ ಅನ್ಬೋದು. ನಿರಪೇಕ್ಷ ಸಂಪೂರ್ಣ ವೆಚ್ಚ ಅನುಕೂಲ ಸಿದ್ಧಾಂತವನ್ನ ಏನ್ ಮಾಡ್ರಿ ವಿವರಿಸಿರಿ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ಸ್ನೇಹಿತರೆ 10 ನೋಡ್ಬೇಕಾದ್ರೆ ವಿನಿಮಯ ದರದ ಕೊಳ್ಳುವ ಶಕ್ತಿ ಸರಿಸಮಾನತೆಯ ಸಿದ್ಧಾಂತವನ್ನ ವರ್ಣಿಸಿರಿ ಮತ್ತು ಅದರ ಇತಿಮಿತಿಗಳ ಯಾವುವು ಎಂಬುದನ್ನ ನಾವು ಬರೆಯಿರಿ ಎಂಬುದನ್ನು ತಿಳಿಸಿದ್ದಾರೆ. ಬರೀರಿ. 11ನೇ ಪ್ರಶ್ನೆ ಯಾವುದಂದ್ರ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸವನ್ನ ತಿಳಿಸಿರಿ. ಸರಿಯಾಗಿ ಬರೀರಿ. 10 ಅಂಕಕ್ಕೆ ಎಷ್ಟು ವ್ಯತ್ಯಾಸ ಬರೀಬೇಕು ಎಂಬುದನ್ನು ನೋಡ್ರಿ. ಅವುಗಳನ್ನ ಕರೆಕ್ಟಾಗಿ ಬರೀರಿ, ಅಂಡರ್ಲೈನ್ ಮಾಡ್ರಿ. ಹಾಗ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಲೆಕ್ಕಗಳದಾವ. ಅಷ್ಟು 10 ಅಂಕಕ್ಕೆ ಇಂಪಾರ್ಟೆಂಟ್ ಇರ್ತದೆ. ಈ ಲೆಕ್ಕನ ಇಂಗ್ಲೀಷ್ ಒಳಗೆ ನೋಡ್ಬೋದು, ಅದೇ ರೀತಿ ಕನ್ನಡ ಒಳಗೆ ನೋಡ್ಬೋದು. ಅದನ್ನ ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತಾರೆ, ಆ ಕ್ವಶನ್ಗೆ ಆನ್ಸರ್ಗಳನ್ನ ಬರೀರಿ. ಅಥವಾ ಇಲ್ಲಿ ನಮ್ಗೆ ಲೆಕ್ಕವನ್ನು ಮಾಡೋಕೆ ಆಗಂಗಿಲ್ಲ ಅಂದ್ರೆ ಇಲ್ಲಿ ಲಾಸ್ಟ್ IMF ಉದ್ದೇಶ ಮತ್ತು ಕಾರ್ಯಗಳನ್ನು ಇಲ್ಲಿ ನಿರ್ವಹಣೆ ಮಾಡಿ. ಕಡ್ಡಾಯ ಕ್ವಶನ್ ರೀ ಇದ, 2 ವರ್ಷ ಕಂಟಿನ್ಯೂ ಬಿದ್ದದ. ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.